ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ವಿಡಿಯೋನ ಒಂದು ಒಳ್ಳೆಯ ಕಥೆಯ ಮೂಲಕ ಸ್ಟಾರ್ಟ್ ಮಾಡೋಣ. ಅತಿ ಆಸೆ ಗತಿ ಕೇಡು ಅಂತ ನೀತಿನ ಎಲ್ಲರೂ ಕೇಳಿದ್ದೀರ. ಅದಕ್ಕೆ ಸೂಕ್ತವಾದಂಥ ನರಿ ಕಥೆ ನಿಮಗೆ ಎಲ್ಲರಿಗೂ ಗೊತ್ತು. ಅದೇ ನೀತಿಯನ್ನು ಹೊಂದಿರೋ ಮತ್ತೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ, ಕೇಳಿ. ಒಂದು ಊರಿನಲ್ಲಿ ಒಬ್ಬ ರಾಮ ಅನ್ನೋನು ಇರ್ತಾನೆ. ಅವನು ತುಂಬ ಬಡವನಾಗಿರ್ತಾನೆ. ಒಂದು ದಿನ ಒಬ್ಬ ದೇವತೆ ಅವನಿಗೆ ಸಹಾಯ ಮಾಡಲು ಬರ್ತಾರೆ. ರಾಮನಿಗೆ ಆ ದೇವತೆ ಒಂದು ಚೀಲದ ತುಂಬ ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ. ರಾಮ ತುಂಬ ಜಿಪುಣನಾಗಿರ್ತಾನೆ. ಅವನು ದೇವತೆಯನ್ನು ಇನ್ನೂ ಹೆಚ್ಚು ಚಿನ್ನದ ನಾಣ್ಯಗಳನ್ನು ಕೇಳ್ತಾನೆ. ಅದಕ್ಕೆ ದೇವತೆ ಯೋಚನೆ ಮಾಡಿ, ನಾನು ನಿನಗೆ ಕೊಡುತ್ತೇನೆ, ಆದರೆ ಆ ನಾಣ್ಯಗಳನ್ನು ನೀನು ಭೂಮಿಯಲ್ಲಿ ಬೀಳದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಆ ನಾಣ್ಯಗಳು ಬಿದ್ದರೆ ಅದು ಮಣ್ಣಾಗತ್ತೆ ಅಂತ ಹೇಳ್ತಾರೆ. ದೇವತೆಯು ಇನ್ನೂ ಹೆಚ್ಚು ಚಿನ್ನದ ನಾಣ್ಯಗಳನ್ನು ಚೀಲದಲ್ಲಿ ಸುರಿಯುತ್ತಾ ಹೋಗ್ತಾರೆ. ಚೀಲ ತುಂಬತ್ತೆ. ರಾಮನು ಇನ್ನೂ ಚಿನ್ನದ ನಾಣ್ಯಗಳನ್ನು ಬೇಕೆಂದು ಕೇಳಲು ಶುರು ಮಾಡ್ತಾನೆ. ದೇವತೆ ನಾಣ್ಯಗಳನ್ನು ಹಾಕ್ತಾನೇ ಇರ್ತಾರೆ. ಆ ಚೀಲ ಹರಿದು ಹೋಗುತ್ತೆ. ಒಂದು ಚೀಲ ಎಷ್ಟು ಹಿಡಿಯುತ್ತೋ ಅಷ್ಟೇ ನಾಣ್ಯಗಳನ್ನು ಇಡ್ಸ್ಕೊಳಕ್ಕಾಗತ್ತೆ ಅಲ್ವಾ, ಜಾಸ್ತಿ ಇಡ್ಸ್ಕೊಳಕ್ಕಾಗಲ್ಲ. ಅದರಿಂದ ಆ ಚೀಲ ಹರಿದು ಹೋಗುತ್ತೆ. ನಾಣ್ಯಗಳೆಲ್ಲ ಕೆಳಗೆ ಬಿದ್ದು ಮಣ್ಣಾಗತ್ತೆ. ಅದರಿಂದ ಅತಿ ಆಸೆ ಗತಿ ಕೇಡು. ದೇವತೆಯು ಕೊಟ್ಟಷ್ಟೇ ಚಿನ್ನದ ನಾಣ್ಯಗಳನ್ನು ಇಟ್ಕೊಂಡಿದ್ರೆ ರಾಮ ಇವಾಗ ಸಿರಿವಂತನಾಗಿ ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅತಿ ಆಸೆ ಅನ್ನೋದು ಅವನನ್ನು ಹಾಳು ಮಾಡತ್ತೆ. ಅವನು ಬಡವನಾಗಿಯೇ ಉಳಿದುಕೊಳ್ಳುವಂತೆ ಮಾಡತ್ತೆ. ಈ ಒಂದು ಕತೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದನ್ನು ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ. ಕತೆ ಹೇಳ್ತಾ ಹೇಳ್ತಾ ನಾವು ಅಡುಗೆ ಮಾಡೋದನ್ನೇ ಮರೆತು ಬಿಟ್ಟಿದ್ದೀವಿ. ಬನ್ನಿ ಒಂದು ಕ್ವಿಕ್ಕಾಗಿ ಒಂದು ಲಂಚನ್ನ ಪ್ರಿಪೇರ್ ಮಾಡೋಣ. ಈಸಿಯಾಗಿ ರೆಡಿ ಆಗುವಂಥ ಒಂದು ಸಾಂಬಾರ್ ಮತ್ತು ಅದ್ರ ಜೊತೆ ಸೈಡ್ ಡಿಶ್ ಆಗಿ ಒಂದು ನಾನ್ ವೆಜ್ ರೆಸಿಪಿನ ಮಾಡ್ತಾಯಿದ್ದೀವಿ. ಅದೇನು ಅಂತ ನೀವೇ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. 2 ಅದ್ಭುತವಾದ ಈಸಿಯಾಗಿರೋ ರೆಸಿಪಿಗಳು ಸಿಗತ್ತೆ. ಮೊದಲಿಗೆ ಸೈಡ್ ಡಿಶ್ ಆಗಿ ನಾವು ಪೆಪ್ಪರ್ ಕಬಾಬ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು, ಕಬಾಬ್ ಪೌಡರ್. ಇದನ್ನು ನಾವು ಮನೆಯಲ್ಲೇ ತಯಾರಿಸ್ಕೊಂಡಿರುವಂಥದ್ದು. 4 ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ ಹಿಟ್ಟು, ಹಾಗೆ 2 ಸ್ಪೂನ್ ಕಡಲೆ ಹಿಟ್ಟು, ಕಸೂರಿ ಮೇಥಿ, ಎಣ್ಣೆ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಸ್ವಲ್ಪ ಅರಿಶಿನ ಪುಡಿ, 1 ಮೊಟ್ಟೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಚಿಕನ್ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲದಕ್ಕೂ ಕೋಟ್ ಆಗೋ ಥರ ಕಲಸಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಬಾಬ್ ಪೌಡರ್ ರೆಸಿಪಿ ಬೇಕು ಅಂದರೆ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೋಡಿ, ಗರಿಗರಿಯಾದ ಪೆಪ್ಪರ್ ಕಬಾಬ್ ರೆಡಿ. ಇವಾಗ ಕ್ವಿಕ್ಕಾಗಿ ಒಂದು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಚೆನ್ನಾಗಿ ತೊಳೆದು ಈ ರೀತಿ ಹೆಚ್ಕೋಬೇಕು. ಇದು ನಮ್ಮ ಅಮ್ಮನ ರೆಸಿಪಿ. ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ಹುರ್ಕೊಳ್ಳಿ. ನಂತರ ರುಬ್ಬಿದ ಮಸಾಲ. ಈ ಮಸಾಲಾಗೆ ತೆಂಗಿನಕಾಯಿ, ಟೊಮೆಟೊ ಮತ್ತು ಮನೆಯಲ್ಲೇ ತಯಾರಿಸಿಟ್ಕೊಂಡಿರೋ ಸಾಂಬಾರು ಪುಡಿ ಹಾಕಿದ್ದೀವಿ ಅಷ್ಟೇ. ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಅದಕ್ಕೆ ಬರಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ.
ನಂತರ ಬೆಂಡೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಅದರಲ್ಲಿರೋ ಲೋಳೆ ಅಂಶ ಹೋಗಬೇಕು. ಚೆನ್ನಾಗಿ ಹುರ್ಕೊಂಡು ಮೊದಲೇ ಆಗಿರುವಂಥ ಸಾಂಬಾರಿಗೆ ಹಾಕ್ತಾಯಿದ್ದೀವಿ. ನಂತರ ರುಚಿಗೆ ಹುಣಸೆ ಹಣ್ಣಿನ ರಸ ಬಿಡ್ತಾಯಿದ್ದೀವಿ. ಬೆಂಡೆಕಾಯಿ ಸಾಂಬಾರಿಗೆ ಹುಣಸೆ ಹಣ್ಣಿನ ರಸ ಬಿಟ್ಟರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಚೆನ್ನಾಗಿ ಬೆಂದು ಆದಮೇಲೆ ಆಫ್ ಮಾಡ್ಕೊಳ್ಳಿ, ಸರ್ವ್ ಮಾಡಿ. ನೋಡಿ, ಒಂದು ಕ್ವಿಕ್ಕಾಗಿ ಆಗುವಂಥ ಸಾಂಬಾರನ್ನ ನೋಡಿದ್ವಿ, ಹಾಗೂ ಒಂದು ಕಥೆನೂ ಕೂಡ ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.